ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಆಲ್ಮೋಸ್ಟ್ 1 ಮಂತ್ ಆಗ್ಬಿಟ್ಟಿತ್ತು ಅಪ್ಡೇಟ್ ಕೊಟ್ಟು. ಏನಕ್ಕಪ್ಪ ಅಂದ್ರೆ ಏನು ಅಪ್ಡೇಟ್ ಇಲ್ಲ ಆಕ್ಚುಲಿ ಆಗಿ ಹೇಳ್ಬೇಕು ಅಂದ್ರೆ. ಸೊ ಹಂಗಾಗಿನೇ ನಾನು ಅಪ್ಡೇಟ್ ಕೊಡಕ್ಕೆ ಹೋಗ್ಲಿಲ್ಲ. ಬಟ್ ಆದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡ್ತಿದ್ದಾರೆ SSP ಅಮೌಂಟ್ ಬಂದಿಲ್ಲ, ಯುವ ನಿಧಿ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಯುವ ನಿಧಿ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀನಿ, ಬಟ್ SSP ಬಗ್ಗೆ ನಾನು ವಿಡಿಯೋ ಮಾಡಿರಲಿಲ್ಲ. ಯಾಕೆ ಅಂದರೆ ಇವಾಗ 50 ಜನದಲ್ಲಿ 5 ಜನಕ್ಕೆ ಬರ್ತಿದೆ ಅಮೌಂಟು. ಇವಾಗ 5 ಜನದ ನಾವು ಲೆಕ್ಕ ತಗೊಂಡ್ರೆ ಇವಾಗ 45 ಜನದ್ದು ಹುಡುಗರ ಕತೆ ಏನು ಹೇಳಿ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ ನಾರ್ಮಲ್ ಸ್ಕಿಪ್ ಮಾಡಿಬಿಡ್ತಿದ್ದೆ. ಬಟ್ ಇತ್ತೀಚೆಗೆ ಒಂದು 5-6 ಜನ ಅದಕ್ಕಿಂತ ಜಾಸ್ತಿನೇ ರಿಸೀವ್ ಆಗ್ತಿದೆ ಬ್ರೋ, ನಮಗೆ ವೆರಿಫಿಕೇಶನ್ ಆಗಿ ಅಮೌಂಟ್ ಬಂದಿದೆ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿನೇ ಒಂದ್ಸತಿ ಎಚ್ಚರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಾಗಿ 16th ನಿಮ್ಗೆ ಕಂಪ್ಲೀಟ್ ಆಗಿಬಿಟ್ಟಿತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನ್ಯೂ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ. ಇದು ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಹೊಸ ಅಪ್ಲಿಕೇಶನ್ನು ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿಲ್ಲ ಅವರು ಸದ್ಯದ ಮಟ್ಟಿಗೆ ನಾನು ನೋಡಿರೋ ಪ್ರಕಾರ ಇಲ್ಲಿ ತನಕ. ಓಕೆನಾ, ಎಕ್ಸ್ಟೆಂಡ್ ಮಾಡ್ತಾರೆ ಅಂತಲೂ ಕೂಡ ಯಾವುದೇ ಹೋಪ್ ಇಲ್ಲ. ಏನಕ್ಕಪ್ಪ ಅಂದರೆ ಕ್ಲೋಸ್ ಅಪ್ಲಿಕೇಶನ್ಸ್ ಅಷ್ಟೇ. ಈ ವರ್ಷದ ಏನು ಅಪ್ಲಿಕೇಶನ್ಸ್ ಇದೆ ಅದು ಕ್ಲೋಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇನ್ನು ನ್ಯೂ ಅಪ್ಲಿಕೇಶನ್ಸ್ ಬರಬೇಕು ಅಂದರೆ ವೆಯ್ಟ್ ಮಾಡಬೇಕಿಲ್ಲ ಅಂದರೆ ಏನು ಡೇಟ್ನ ಎಕ್ಸ್ಟೆಂಡ್ ಮಾಡಬೇಕಷ್ಟೇ. ಈ ಡೇಟ್ ಎಕ್ಸ್ಟೆಂಡ್ ಮಾಡೋದು ತುಂಬ ಬಾರಿ ಡೇಟ್ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಸೊ ಹಾಗಾಗಿನೇ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಅನ್ಕೊತೀನಿ. ಸೊ ಅಮೌಂಟ್ ಬಗ್ಗೆ ಏನು ಅಪ್ಡೇಟ್ ಆಯಿತು ಬ್ರೋ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ DBT ಅನ್ನೋ ಒಂದು ಪುಷ್ ಆಗಿದೆ ಅಂತ ಹೇಳೋದಾದರೆ ನೀವು ಖಂಡಿತ ವೆಯ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಅಮೌಂಟ್ ಬರೋ ಚಾನ್ಸಸ್ ಯಾವುದೇ ಕಾರಣಕ್ಕೂ ಇಲ್ಲ. ಒಂದು ವೇಳೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಅಂದರೆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್, ಮಾರ್ಕ್ಸ್ ಕಾರ್ಡನ್ನು ವೆರಿಫಿಕೇಶನ್ಸ್ ಮಾಡಿಸ್ಬೇಕು ಅಂತ ಹೇಳೋದಾದರೆ ಎಲ್ಲನೂ ಕೂಡ ವೆರಿಫಿಕೇಶನ್ ಮಾಡಿಸ್ಕೊಂಡು ಸುಮ್ಮನೆ ಆಗ್ಬಿಡಿ. ಅಮೌಂಟ್ ತಾನಾಗೆ ಬರುತ್ತೆ. ಏನಕ್ಕಪ್ಪ ಅಂದರೆ ಇವಾಗ ನಾರ್ಮಲ್ ಆಗಿ ಇವಾಗ CM ಅವರು CM ಇವರು ಅಂತ ಹೇಳಿ ಚೇಂಜಸ್ ಆಗ್ತಾನೆ ಇದೆ. ಸೊ ಹಂಗಾಗಿನೇ ಇದೇನಾಗ್ತಿದೆ ಅಂದರೆ ಯುವ ನಿಧಿಗೂ ಕೂಡ ಎಫೆಕ್ಟ್ ಆಗ್ತಿದೆ, ಫಂಡಿಂಗ್ ಬರೋದೂ ಕೂಡ ಲೇಟ್ ಆಗ್ತಿದೆ. ಫೈನಲ್ ಆಗಿ ನಿಮ್ಗೆ ಏನು ಅಮೌಂಟ್ ಬರಬೇಕು ಅಂದ್ರೂ ಕೂಡ ಫಂಡಿಂಗ್ ಬರಲೇಬೇಕು. ಸೊ ಫಂಡಿಂಗ್ ಬರಬೇಕು ಅಂತ ಹೇಳಿದ್ರೆ ಇವೆಲ್ಲ ಗೊಂದಲದಿಂದ ಅಮೌಂಟನ್ನು ಕೂಡ ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿಬಿಟ್ಟಿದೆ. ಇವಾಗ ಏನದು ವಿದ್ಯಾಸಿರಿ ಅಮೌಂಟ್ ಇತ್ತು ನೋಡಿ, ವಿದ್ಯಾಸಿರಿ ಅಮೌಂಟು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಸೀವ್ ಆಗಿಬಿಟ್ಟಿದೆ. ಸೊ ಹಾಗಾಗಿನೇ ಈ ಅಮೌಂಟ್ ಅನ್ನುವಂಥದ್ದು ಪೆಂಡಿಂಗ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಸ್ಟೇಟ್ ಸ್ಕಾಲರ್ಶಿಪ್ಪಿಂದ ಹಿಂಗೆ ಏನು ಮಾಡೋಣ ಹೇಳಿ. ಸೊ ಹಂಗಾಗಿ ನಿಮ್ಗೆ ಯಾವ ಮಂತಿಂದ ಅಮೌಂಟ್ ಬರಬೇಕು, ಮಂತ್ ಅಂತೀನಿ, ಯಾವ ಒಂದು ಇಯರ್ನ ಒಂದು ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತು ಯಾವ ಲೆವೆಲ್ನ ಒಂದು ವೆರಿಫಿಕೇಶನ್ ಆಗಿ ನಿಮಗೆ ಅಮೌಂಟ್ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ನೋಡೋಣ ಅದೆಷ್ಟು ಜನಕ್ಕೆ ಬಂದಿಲ್ವೋ. ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಟ್ವೀಟು ಇದು ಮಾಡೋಣ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.